ಬೇಕಾರನೇ ಹೇಳ್ದೆ ಪಕ್ಕ ಚಡ್ಡಿಲಿರ್ತಾರೆ. ಇದು ನಂದು ರೆಸಿಪಿ, ನಾನು ಯಾರಿಗೂ ಹೇಳಲ್ಲ. ಕಿರಣ್ ಅವ್ರ ಜೊತೆ ನಾನು ಬೆಂಗಳೂರಲ್ಲೇನೆ ಮಾನ್ಸೂನ್ ರೈಡ್ ಮಾಡ್ತಾ ಇದೀನಿ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಯಕ್ಕ ಫಿಲಮ್ ರಿಲೀಸ್ ಆಗೈತೆ. ನಾನು ಮತ್ತು ಕಿರಣ್ ಬ್ರೋ ಇಬ್ಬರು ಫಿಲಮ್ಗೆ ಹೋಗೋಣ ಅಂತಿದ್ದೀವಿ. ಸೊ ಇವಾಗ ನಾಗರಬಾವಿಲೇ ಇದ್ದೀನಿ ನಾನು, ಅವರು ನಾಗರಬಾವಿಲೇ ಇದ್ದಾರೆ, ವಿನಯ್ ಅವ್ರ ಮನೇಲಿ ಇರ್ತಾರೆ. ಇವಾಗ ಇಲ್ಲಿಂದ ಕಿರಣ್ ಬ್ರೋ ಮನೆ ಹತ್ರ ಹೋಗೋಣ, ಕಿರಣ್ ಬ್ರೋ ಮನೆಯಿಂದ ಫಿಲಮ್ಗೆ ಹೋಗೋಣ. ಸೊ ಇವಾಗ ರೆಡಿ ಆಗಿದ್ದೀನಿ, ಬನ್ನಿ ಹೊರಡೋಣ ಇವಾಗ. ಹೆಂಗೈತೆ ಗೈಸ್ ಔಟ್ಫಿಟ್ಟು ಲುಕ್ಕು? ನಾನು ರೆಡಿ ಆದೆ, ಶೂ ಎಲ್ಲ ಹಾಕ್ಕೊಂಡು ಬನ್ನಿ ಇವಾಗ ಹೋಗೋಣ. ರಾಜು ಇವತ್ತು ಎಲ್ಲ ಹೊರಗಡೆ ಹೊರಟೋಗ್ಬಿಟ್ಟವನೆ, ಇಲ್ಲ ಅಂದಿರ ಅವನು ಕರ್ಕೊ ಹೋಗ್ತಿದ್ದೆ. ಸೊ ಗಾಡಿ ಎತ್ಕೊಂಡು ಹೋಗೋಣ ಇವಾಗ ಬನ್ನಿ. ಜಸ್ಟ್ ಇವಾಗ ವಿನಯ್ ಅವ್ರ ಮನೆ ಹತ್ರ ಬಂದೆ. ಇಲ್ಲಿ ನೋಡಿ, ವಿನಯ್ ಅವ್ರದ್ದು ಹೊಸ ಜೀಪ್ ಬಿಲ್ಡ್ ಮಾಡಿಸಿದ್ರಲ್ಲ, ಇಲ್ಲೇ ಐತೆ. ಸಗದಾಗೈತಲ್ವ, ಕ್ರೇಜಿಯಾಗಿ ಬಿಲ್ಡ್ ಮಾಡಿಸವ್ರೆ. ಈ ಕಡೆ ಸೈಡು ಕಿರಣ್ ಅವ್ರದ್ದು ಕಾಳ ಇದೆ ನೋಡಿ ಇಲ್ಲಿ. ಇದರಲ್ಲೇ ಇವಾಗ ಮೂವಿಗೆ ಹೋಗೋದು. ಬನ್ನಿ ಇವಾಗ ಫಸ್ಟು ಮೇಲೆ ಹೋಗ್ಬಿಟ್ಟು ಮನೆ ಮೇಲೆ ಹೋಗೋಣ ಇರಿ. ಇನ್ನೂ ಬೇಜಾನ್ ಟೈಮ್ ಐತೆ ಶೋಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕಾಟ ಕೊಡೋಣ ಮೇಲ್ಗಡೆ. ಕಿರಣ್ ಬ್ರೋ ಇವಾಗ ಆರಾಮಾಗಿ ಮಲಗಿರ್ತಾರೆ, ಪಕ್ಕ ಚಡ್ಡಿಲಿರ್ತಾರೆ ನನ್ನ ಪ್ರಕಾರ. ಬನ್ನಿ ನೋಡಿ ಕಿರಣ್ ಬ್ರೋ ಪಕ್ಕ ಚಡ್ಡಿಲಿರ್ತಾರೆ ನೋಡಿ. ಹೇಳ್ದೆ ತಾನೆ, ನಾನು ಬರ್ಬೇಕಾರನೇ ಹೇಳ್ದೆ ಪಕ್ಕ ಚಡ್ಡಿಲಿರ್ತಾರೆ. ಮನೇಲಿ ಈ ತರ ರೆಡಿ ಆಗಿರಲ್ಲ, ಅಲ್ಲ ಒಟ್ಟಲ್ಲಿ ನಾನು ಪ್ಯಾಂಟ್ ಅಂತ ಹಾಕಿರಲ್ಲ, ಚಡ್ಡಿಲೇ ಕರೆಕ್ಟಾಗಿ ಚಡ್ಡಿಲೇ. ನೀವೇ ಹೇಳಿ, ಮನೇಲಿದ್ದಾಗ ಮತ್ತೆ ಇನ್ನೇ ಹಿಂಗೆ ಇರ್ಬೇಕು, ಹಿಂಗೆ ಫ್ರೀ ಆಗಿ ಆರಾಮ. ಮನೇಲಿ ಇರ್ಬೇಕಾದ್ರೆ ಕೆಲವ್ರು ನೈಟ್ ಪ್ಯಾಂಟು ಹಾಕೋತಾರೆ. ನೀವು ಚಡ್ಡಿ ಈಗ ಸುಮಾರು ಗಾಳಿ ಆಡಿಸಿ ನೋಡಿ ಗೈಸ್, ಇವತ್ತು ಇವ್ರದ್ದು ಸೀಕ್ರೆಟ್ ಎಲ್ಲ ರಿವೀಲ್ ಮಾಡ್ತೀನಿ. ಕಿರಣ್ ಅವರು ಮತ್ತೆ ವಿನಯ್ ಅವರು ಒಂದೇ ಕಡೆ ಇರ್ತಾರೆ, ಇಬ್ರು ಕಪಲ್ಸ್. ಇಲ್ಲ ಸುಮ್ಮನೆ ಇರು, ಆಮೇಲೆ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಏನೋ ಬರೀತಿದ್ದೀರಾ? ಈಗ ನಂದು ಜಿಮ್ನಿದು ಹಳೇದೆಲ್ಲ ಐಟಮ್ಸ್ ಇತ್ತಲ್ಲ, ಅದು ನಾನು ತಗೊಂಡು ಒಂದು 3 ತಿಂಗಳೂ ಆಗಿದೆ ಅಷ್ಟೇ. ಈಗ ಅದನ್ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ಹೆಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅದ್ರದ್ದು ಪ್ರೈಸ್ ನನ್ನ ಹತ್ರ ಬಿಲ್ ಇಲ್ಲ, ಬಟ್ ಆ ಪ್ರೈಸ್ ಲೆಕ್ಕ ಹಾಕ್ಬಿಟ್ಟು ಅದರಲ್ಲಿ 75%ಗೆ ಅಂದ್ರೆ 25% ಬಿಟ್ಟು 75%ಗೆ ಮಾರ್ಕೆಟ್ ರೇಟ್ ಏನಿದೆಯೋ ಅದಕ್ಕಿಂತ ಸಾಕು. ಅರ್ಥ ಆಯ್ತು. ಜಾಸ್ತಿ ಇನ್ಫಾರ್ಮೇಶನ್. ಡ್ರೋನ್ದು ಇದು ನಾನು ಒಂದು ತಗೋಬೇಕು ಬ್ರೋ, ಇದು ಬಾಕ್ಸು ಸಖತ್ತಾಗಿದೆ ನೋಡಿ. ನಾನು ಡ್ರೋನ್ ಅಪ್ಡೇಟ್ ಮಾಡೋಣ ಅಂತ ಇದ್ದೀನಿ. ನೋಡು, ತೋರಿಸು ಜನಕ್ಕೆ. ನೋಡಿದ್ದೆ ವಿಡಿಯೋಲಿ, ನೀವು ನೋಡಿದ್ರೆ. ನಾನೊಂದು ತಗೋಬೇಕಿದ್ದು, ರಿಸ್ಕ್ ಇರಲ್ಲ. ಹೌದು, ಬೇಕು ಈ ಥರ ಮಾಡಕ್ಕೆ ಏನು ರಿಸ್ಕ್ ಇಲ್ಲ. ಆಮೇಲೆ ಇದೊಂದು ಕ್ಯಾಪ್ ತಗೊಂಡ್ಬಿಡು, ಇದನ್ನು ಹಾಕಕ್ಕೆ ಈಸಿ ಆಯ್ತು. ಆರ್ಡರ್ ಮಾಡ್ಕೊಂಡ್ಬಿಡು, ನಿಂಗೆ ಪದೇ ಅದನ್ನ ಹಾಕ್ಬೇಕು ಮಾಡಬೇಕು. ಅಲ್ಲ ಮನೆಗೆ ಎಷ್ಟು ನಾನೊಂದು 1 ತಿಂಗಳಾಗಿತ್ತು ನಾವು ಬಂದು, ಇಷ್ಟೊಂದು ಚೇಂಜಸ್ ಆಗ್ಬಿಟ್ಟೈತೆ. ಹೆಂಗಿದೆ ನಿಮ್ಮ ಟೇಬಲ್ ಎಲ್ಲ ಫುಲ್ಲು ಗಿಡ ಮರ. ವಿನಯ್ ಅವರು ಗೈಸ್ ಶೂಟ್ಗೆ ಹೋಗಿದ್ದಾರೆ, ವಾರಕ್ಕೆ 2 ವಿಡಿಯೋ. ಚೆನ್ನಾಗೈತೆ, ದಿನ ಡೈಲಿ ರೀಲ್ಸು. ನಾನು ಇವತ್ತು ಬೆಳಗ್ಗೆ ಎದ್ದು ಕಾಫಿ ಕಾಯಿಸಿ ಒಂಚೂರು ಹಿಂಗೆ ಹಿಡ್ಕೊ. ಹೆಂಗೆ ಮಾಡು ಮಾತಾಡು, ಹಿಂಗೆ ಹಿಡ್ಕೊ, ನಾನು ಲೋಗೋ ಬರಲಿ. ಇಷ್ಟು ಕವರ್ ಆಯ್ತದ? 1.0.5 ಲೋಗೋ ತೋರಿಸ್ಬೇಕಾ ನಿಮ್ದು? ಗೈಸ್, ಕಿರಣ್ ಅವರು ನೋಡಿ ಫೈನಲಿ ಚಡ್ಡಿ ಕಳೆದು ಪ್ಯಾಂಟ್ ಹಾಕೊಂಡಿದ್ದಾರೆ. ಎಲ್ಲರೂ ಕಮೆಂಟಲ್ಲಿ ಚಪ್ಪಾಳೆ ಹೊಡಿ. ಇವೆಲ್ಲ ಮಾಡದೆ ಇನ್ನೇನು ತೊಳ್ಕೊಳ್ಳಬೇಕು. ಅಲ್ಲ ಇದು ಚೆನ್ನಾಗೈತಲ್ಲ, ಕಮೆಂಟಲ್ಲಿ ಆಟ ಹಾಕಿ ಕಮೆಂಟಲ್ಲಿ ಚಪ್ಪಾಳೆ ಹೊಡಿ ಮೇಲೆ. ಕಷ್ಟ ಚಪ್ಪಾಳೆ ನೋಡಿ. ಮದುವೆ ಆಗದೆ ಈ ತರ ಬಾಳು. ಏನ್ ಮಾಡೋಣ, ಬ್ಯಾಚುಲರ್ ಜೀವನ. ಹೊರಗಡೆ ಹೋದಾಗ ಪ್ಯಾಂಟು, ನಿಂತರ ಇರೋಣ. ಒಳಗಡೆ ಇದ್ದಾಗ ಚಡ್ಡಿ, ಬಟ್ಟೆ ಹೋಗೋದು, ಹಾರ ಹಾಕೋದು, ಎತ್ಕೊಳ್ಳೋದು. ಆಮೇಲೆ ಇಷ್ಟ ಬಂದಾಗ ಕಾರ್ ಎತ್ಕೊಂಡು ರೈಡ್ ಹೋಗೋದು. ಅದರಲ್ಲಿ ಸುಖವಾಗಿದ್ದೀನಿ. ಇದರಲ್ಲಿ ನಿನ್ಗೆ ಅನ್ಸಿಲ್ವೇನಾ ನಾನು ರೈಡ್ಗೆಲ್ಲ ಹೋದಾಗ? ನಿಂಗೆ ಅದೊಂದು ಇದೆ ನಿಮ್ಮಲ್ಲಿ ಅಡಗಿದೆ, ಇನ್ನೂ ಏನೇನೋ ಅಡಗಿದೆ. ತೋರಿಸ್ತೀವಿ ಇವತ್ತು ಜನಕ್ಕೆ. ತೋರಿಸೋದು ಬೆಂಗಳೂರಲ್ಲಿ ನೋಡಿ. ಅಲ್ಲ, ನಿನ್ ಸಬ್ಸ್ಕ್ರೈಬರ್ ಮ್ಯೂಚುವಲ್ ಆಗಿರ್ತಾರೆ, ನನ್ನ ಸಬ್ಸ್ಕ್ರೈಬರ್ ಆಗಿರ್ತಾರ? ಇನ್ನೇನು ಆಗದೆ ಹಂಗೆ ಇರ್ತಾರೆ. ನಿಜ ತೋರಿಸುತ್ತಲ್ಲ ಅನಾಲಿಟಿಕ್ಸ್ ಅಲ್ಲಿ, ಅದೆಲ್ಲ ನೋಡಲ್ಲ ಅಲ್ವಾ ನೀವು? ನನಗೆ ಅಲ್ಲಿ ಅದೆಲ್ಲ ನೋಡಕ್ಕೆ
ಇದ್ದೇ ಇರ್ತಾರೆ ಬ್ರೋ, ಎರಡರಲ್ಲೂ ಇದ್ದೇ ಇರ್ತಾರೆ. ಸೊ ನಿಮ್ಮ ವಿಕಾಸ್ ಚಾನಲಲ್ಲಿ ಸಬ್ಸ್ಕ್ರೈಬರ್ ಆಗಿರೋರು ನನಗೂ ಸಬ್ಸ್ಕ್ರೈಬರ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಒಂದು ಕಾಮೆಂಟ್ ಮಾಡಿ ತಿಳಿಸಿ, ಖುಷಿ ಆಗ್ಬಿಡ್ತೀನಿ ಅವಾಗ. ಆಮೇಲೆ ಇವನಿಗೆ ಕಾಂಪಿಟೇಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಓ ಹಂಗೆ ಏನತ್ತೀಯ? ಮಳೆ ಬರಂಗ ಆಗ್ಬಿಟ್ಟೈತಲ್ವಾ? 100% ಬರುತ್ತೆ. ಅದಕ್ಕೆ ಅಲ್ವಾ ಬೆಂಗಳೂರು ವೆದರ್ ಆದ್ರು ಎಲ್ಲೋ ಮಳೆನೇ ಹೋಯ್ತಾ ಇಲ್ವಲ್ಲ, ಬೆಂಗಳೂರು ವೆದರು ಅಂತಂದ್ರೆ. ಮೊನ್ನೆ ಹೋಗ್ಲಿಲ್ವೇ? ಆ ಮಳೆ ಸಾಕ ನಿಂಗೆ? ಓ ಜೋರ್ ಬೇಕಾ? ಇದು ಜೂನ್ ಮುಗಿತಾ ಬಂತು, ಹೆಂಗ್ ಹೊಡಿಬೇಕು ಗೊತ್ತಾ? ಚಡ್ಡಿ ಯಾರಲ್ಲ ನಿಮ್ದು ಮಳೆ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೊಡಿತು, ಅದೇನಪ್ಪ ಆಮೇಲೆ ಸೈಲೆಂಟ್ ಆಗೋಯ್ತು. ಆ ಕಡೆ ಎಲ್ಲ ಹೆವಿ ಮಳೆ, ಸಕಲೇಶ್ಪುರ ಗೈಸ್ ಬನ್ನಿ ಇವಾಗ ಕಿರಣ್ ಬ್ರೋ ಕಾರಲ್ಲಿ ಹೋಗೋಣ. ಸುಮಾರು ದಿನ ಆಗ್ಬಿಟ್ಟಿತ್ತು ಇವ್ರು ಕಾರ್ ಹತ್ತಿ. ಕ್ಯಾನ್ ಬರ ಹಾಕ್ಬಿಟ್ಟವ್ರೆ. ನೀರಿಗೆ ಅಂತ ಇಟ್ಟಿದ್ದೀನಿ ಗೈಸ್. ಹುಡ್ತಿದೀವಿ ನಾನು ಮತ್ತೆ ಕಿರಣ್ ಬ್ರೋ ಇವಾಗ ಫಿಲಮ್ಗೆ. ನಾನು ಫಸ್ಟ್ ಟೈಮ್ ಒಬ್ಬ ಹುಡುಗ ಲೇಟಾಗಿ ರೆಡಿ ಆಗಿದ್ದು ಇವ್ರನ್ನೇ ನೋಡಿದ್ದು. ಒಳ್ಳೆ ಹುಡುಗಿ ಕಾದಂಗೆ ಕಾಯ್ದಿದ್ದೀನಿ ನಾನು ಇವ್ರು ರೆಡಿ ಆಗಕ್ಕೆ. ಇನ್ನೂ ಲೇಟ್ ಆಗುತ್ತೆ ಹೇಳ್ತೀನಿ ಏನಕ್ಕೆ ಅಂತ. ಯಾಕೆ ಬೇರೆ ಕಡೆ ಎಲ್ಲ ಹೋಗ್ಬೇಕಾ? ಇಲ್ಲ, ಆ ಕಾರಲ್ಲಿ ಒಂದು ಐಟಮ್ ಬಿಟ್ಬಿಟ್ಟಿದ್ದೀನಿ, ಕ್ಯಾಮ್ರಾ. ಯಾವ ಕಾರಲ್ಲಿ? ವಿನಯ್ ಅವ್ರ ಕಾರಲ್ಲಿ. ಅದೇ ಎತ್ಕೋಬೇಕಾ? ಈಗ ತಿರುಗಿಸೋದೇ ಕಣ ಕಷ್ಟ ಇರೋದು. ಇದನ್ನ ಹಾಕ್ಬಿಟ್ರೆ ಅದಕ್ಕೆ ಮೊಬೈಲ್ ಹಾಕ್ಬಿಡೋದಾ? ಹಾಕ್ಬಿಟ್ಟು ಮ್ಯಾಗ್ನೆಟಾ ಏನದು? ಇಲ್ಲ ವ್ಯಾಕ್ಯೂಮ್ ಸೆಕ್ಷನ್. ಈಗ ಕಚ್ಕೊಬಿಡುತ್ತೆ, ಗಾಳಿ ಕಚ್ಕೊಡುತ್ತಲ್ಲ ಆ ಥರ. ಮುಗೀತಾ? ಇವಾಗ ಅವ್ರ ಲಾಕ್ ಸ್ಟಾರ್ಟ್ ಆಗುತ್ತೆ ಗೈಸ್, ನನ್ನ ಲಾಗ್ ಆಫ್ ಆಗುತ್ತೆ. ಹಂಗೇನಿಲ್ಲ, ಮಾಡ್ಬೋದು. ಅಂದ್ರೆ ನಾವು ಯೂಟ್ಯೂಬರ್ಸ್ ನಾವುಗಳ ಜೊತೆ ಇದ್ದಾಗೆಲ್ಲ ಹಿಂಗೆ ಅಲ್ವಾ, 2-3 ರನ್ನಿಂಗ್ ಅಲ್ಲಿ ಅದೇನು ಮಾಡೋಕ್ಕಾಗಲ್ಲ. ಈಗ ನೋಡೋ ಇದನ್ನು ಈಗ ತೋರಿಸಿದ್ರೆ ಚೆನ್ನಾಗಿರುತ್ತಲ್ಲ. ಸೊ 2-3 ಆ್ಯಂಗಲ್ ತೋರ್ಸಕ್ಕೂ ಮಜಾ ಇರುತ್ತೆ. ಈಗ ನೋಡಿ ಗೈಸ್ ಬಂದ್ವಿ ನಾವು ಥಿಯೇಟರ್ ಹತ್ರ ಇವಾಗ. ಸೊ ಇವಾಗ ಫಿಲಮ್ಗೆ ಹೋಗೋಣ. ಕಿರಣ್ ಅವ್ರ ಕಾರ್ ನೋಡಿ ಫುಲ್ ಎಲ್ಲ ಚೇಂಜಸ್ ಆಗ್ಬಿಟ್ಟೈತೆ. ಅಯ್ಯೋ ಮಹದೇಶ್ವರ. ಚೆನ್ನಾಗೈತೆ. ಪುಟ್ಟ ಅಂತ ಪಾರ್ಕಿಂಗು. ಇಲ್ಲೇ ಕೊಡ್ಬೇಕು ನಾವು. ಗೈಸ್ ಫಿಲಮ್ ಬಂದ್ವಿ, ಕಿರಣ್ ಬ್ರೋ ಮತ್ತೆ ನಾನು ಕೂತಿದ್ದೀವಿ. ಇನ್ನು ಫಿಲಮ್ ಸ್ಟಾರ್ಟ್ ಆಗಿಲ್ಲ. ಎಷ್ಟು ಲೇಟಾಗಿ ರೆಡಿಯಾಗಿ ಬಂದರು, ಬೇಗನೆ ಬಂದಿದ್ದೀವಿ. ಇಲ್ಲ ಬೇಗ ಬಂದಿದ್ದೀವಿ, ಇನ್ನೂ ಸ್ಟಾರ್ಟೇ ಆಗಿಲ್ವಲ್ಲ. ಸಮೋಸ ಮತ್ತು ಪಾಪ್ಕಾರ್ನ್ ತೊಗೋತಿದ್ದೀವಿ ನಾನು ಮತ್ತು ಕಿರಣ್ ಬ್ರೋ. ಇಂಟರ್ವಲ್ ಮೂವಿ ನೋಡಿದ್ವಿ. ಇಂಟರ್ವಲ್ವರೆಗೂ ನಿಜ ಸಖತ್ತಾಗೈತೆ ಮೂವಿ, ಬೋರಾಗಿಲ್ಲ, ಸಖತ್ತಾಗಿತ್ತು. ಸಮೋಸ ತಿನ್ನೋಣ ಈಗ ಗೈಸ್. ಪಾಪ್ಕಾರ್ನ್, ಮಾನ್ಸ್ಟರ್, ಸಮೋಸ. ಹೊಟ್ಟೆ ಸಿತ್ತಿಲ್ಲ ಅಂದರೆ ಇಷ್ಟೊಂದು ತಗೋತಿರ್ಲಿಲ್ಲ. ತಗೊಳ್ಳಿ ನೀವು ತಿನ್ನಿ. ನಾನೇನು ಮಾಡ್ತೀನಿ ನೋಡಿ, ಎಲ್ಲ ವಿಡಿಯೋ ತಿನ್ಬೇಕಾದ್ರೆ ತಿಂತಾ ಇರ್ತೀನಿ. ಎಲ್ಲ ಫುಡ್ ವಿಡಿಯೋ ಮಾಡಿದಾಗೆಲ್ಲ ತಗೊಳ್ಳಿ ನೀವು ತಿನ್ನಿ ಅಂತ ಅವ್ರು ತೋರಿಸ್ಬಿಟ್ಟು ಹೊಟ್ಟೆ. ಬೆಂಗಳೂರಲ್ಲಿ ಮಳೆ ಬರ್ತಾ ಇತ್ತು ನೋಡಿ. ಕಿರಣ್ ಅವ್ರ ಜೊತೆ ನಾನು ಬೆಂಗಳೂರಲ್ಲೇನೆ ಮಾನ್ಸೂನ್ ರೈಡ್ ಮಾಡ್ತಾ ಇದೀನಿ. ಫಿಲಮ್ ನೋಡಿದೆ, ನಂಗಂತೂ ಸಕ್ಕತ್ತಾಗಿ ಇಷ್ಟ ಆಯ್ತು. ಚೆನ್ನಾಗಿ ಮಾಡವ್ರೆ. ಖುಷಿ ಆಯ್ತು, ನನಗೂ ಖುಷಿ ಆಯ್ತು. ವರ್ತ್ ಅನ್ಸ್ತು. ಮೆಸೇಜ್ ಓರಿಯೆಂಟ್ ಇದೆ. ಲೈಕ್ ನಿಮ್ಗೆ ನಾವು ಯೂಶುವಲಿ ರೌಡಿಸಮ್ ಇದನ್ನೆಲ್ಲ ದೊಡ್ಡದಾಗ ಅನ್ಕೋತೀವಿ, ಬಟ್ ಅದಲ್ಲ, ಅದು ಲೈಫ್ ಜೀರೋ. ಅದು ನಿನ್ನಲ್ಲಿರೋ ಮೃಗನ್ ಕೆಣಕಕ್ ಹೋಗ್ಬೇಡ, ಅವನ್ನ ಹೊರಗಡೆ ಬರ್ಸಕ್ ಹೋಗ್ಬೇಡ, ಮಗುವಾಗಿರು, ನೆಮ್ಮದಿಯಾಗಿರ್ತೀಯ ಅನ್ನೋದು. ನೆಮ್ಮದಿಯಾಗಿ ಖುಷಿಯಾಗಿರಕ್ ಏನ್ ಬೇಕು ಜೀವನದಲ್ಲಿ ಕ್ಲೀನ್ ಆಗಿ ಹೇಳೈತೆ ಫಿಲಮ್ ಅಲ್ಲಿ. ಅದಂತೂ ಹೊರ್ತಿತ್ತು. ಎಲ್ಲ ಇದು ಕನ್ನಡದಲ್ಲಿ ಈ ತರ ಫಿಲಮ್ಗಳು ಬರ್ಬೇಕು. ಈ ತರ ವರ್ತಾಗಿ ಮಾಡ್ದು ಅಂತಾನೆ ಜನ. ಇನ್ನೊಂದು ನೋಡಿ, ಇದು 2ನೇ ದಿನ ಇದು, ಬಟ್ ವರ್ಡ್ ಆಫ್ ಮೌತ್ ನೋಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ದಿನಕ್ಕೆ ಇದು ಫಿಲಮ್ ಹೆಂಗ್ ಹೋಗುತ್ತೆ ನೋಡಿ. ಆಬ್ವಿಯಸ್ಲಿ ಪರ್ಫೆಕ್ಟ್ ಮೂವಿ ಇದು. ಪರ್ಫೆಕ್ಟ್ ಮೂವಿ, ಕಾಮಿಡಿ ಎಲ್ಲ ಕರೆಕ್ಟ್ ಆಗಿ. ಮಳೆ ಬರ್ತಾ ಇತ್ತು ನೋಡಿ ಬೆಂಗಳೂರಲ್ಲಿ. ಮನೆಗೆ ಹೋಗ್ತಾ ಇದೀವಿ ಇವಾಗ. ಇನ್ನೊಬ್ರು ಇಂಟರ್ನ್ಯಾಷನಲ್ ಪ್ಲೇಯರ್ ವಿನಯ್ ಬ್ರೋ ಇದಾರೆ ಮನೇಲಿ, ತೋರಿಸ್ತೀವಿ. ಇಲ್ಲ ಹೋಗ್ಬಿಟ್ಟವ್ರ ಗೊತ್ತಿಲ್ಲ. ಹೌದಾ? ಏನ್ ಈ ವಿನಯ್ ಅವರು ತುಂಬಾನೇ ಬಿಸಿ ಪರ್ಸನ್ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಅಂದ್ರೆ ಅವರು ಜಾಯಿಂಟ್ ಟ್ರಾವೆಲ್ಸ್ ಮಾಡ್ತಾವ್ರಲ್ಲ, ಅದು ಚೆನ್ನಾಗಿ ಹೋಯ್ತಾ ಇದೆ. ಅದರಿಂದ ಸ್ವಲ್ಪ ಬಿಸಿ ಪ್ರೆಸೆನ್ಸ್ ಇರ್ಲೇಬೇಕು ಅವ್ರದ್ದು, ಆ ತರ ಆಗಿದೆ. ಬಟ್ ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ವಿಕಾಸ್. ಅವ್ರ ಜೊತೆ ಇದ್ದು ಒಳ್ಳೆ ಫಿಲಮ್ ಕರ್ಕೋಗಿದ್ದಕ್ಕೆ. ಆಕ್ಚುಲಿ ನನಗೆ ಅವ್ನು ಬುಕ್ ಮಾಡಿದ್ದ, ಬಟ್ ಫಿಲಮ್ಗೆ ಹೋಗೋ ಐಡಿಯಾ ಯಾರು ಕೊಟ್ಟಿದ್ದು? ನಾನೇ ಕೊಟ್ಟಿದ್ದು. ನೀನೇ ಕೊಟ್ಟಿದ್ದಲ್ವಾ? ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಕಿರಣ್ ಅವ್ರು ಬರೀ ಅಲ್ಲಿ ಇಲ್ಲಿ ಸುತ್ತಾಡ್ತಿರ್ತಾರೆ, ಕರ್ಕೋಗಿ ಫಿಲಮ್ ತೋರ್ಸೋಣ ಅಂತ ಐಡಿಯಾ. ಸೊ ಗೈಸ್, ನೀವು ಕಮೆಂಟ್ ಮಾಡಿ. ನಾವು ವಿಕಾಸ್ನ ಜೊತೆ ವಿಕಾಸ್ನೇ ತಗೊಂಡು ಹೋಗೋಣ ನೆಕ್ಸ್ಟ್ ಟ್ರಿಪ್ಗೆ ಹೋದಾಗ, ಮಾನ್ಸೂನ್ ಡ್ರೈವ್ 3ಗೆ ಅಂತ.
ಮೈನ್ಸನ್ ರೈಡ್ಗೆ. ಮಾನ್ಸೂನ್ ರೈಡ್ಗೆ ಕಿರಣ್ ಅವ್ರ ಜೊತೆ ನಾನು ಹೋಗ್ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಟ್ರಾವೆಲ್ ಮುಂಗಾರು ಮಳೆಗೆ ಚಾಲೆಂಜಿಂಗ್ ಸ್ಟಾರ್ ವಿಕಾಸ್ ಅವ್ರನ್ನ ಕರ್ಕೊಂಡು ಹೋಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದೀವಿ. ಗಾಳಿಪಟ ಮೂವಿ ಮಾಡೋಣ ಹೋಗಿ, ಚೆನ್ನಾಗಿರುತ್ತೆ ಬಾ. ಹೋಗೋಣ. ಬಟ್ ನೋಡೋಣ ಜನ ಏನ್ ಕಮೆಂಟ್ ಆಗ್ತಾರೆ ಅಲ್ವಾ. ಕಿರಣ್ ಅವರು 2 ತಪ್ಪನ್ನ ಮಾಡಿದ್ದಾರೆ, ಇಲ್ಲ 3 ತಪ್ಪನ್ನ ಮಾಡಿದ್ದಾರೆ. ಮೊದಲನೇ ತಪ್ಪು ಗೀಸರ್ ಆಫ್ ಮಾಡಿಲ್ಲ. ಎರಡನೇ ತಪ್ಪು ಇವಾಗ ವಿನಯ್ ಅವ್ರು ಬೈತಾರೆ ಕಿರಣ್ ಅವ್ರಿಗೆ. ಇಲ್ಲ ಅಂತ ಹೇಳ್ತಿಲ್ಲ ಅವನು, ಕ್ಯಾಮ್ರಾ ಅನ್ಬಿಟ್ಟು ವಿನಯ್ ಅವರು ಇಲ್ವಾ ಅಂತವನ ಕ್ಯಾಮ್ರಾ ನರ್ವಸ್ ಆಗ್ಬಿಟ್ಟ ನೋಡು. ಎಲ್ಲೋದ್ರು ಹೊಟ್ಟೋದ್ರ ಕಿರಣ್ ಅವರು ವಿನಯ್ ಅವರು ಕಾಫಿ ಟೀ ಕಾಯಿಸೋ ಪಾತ್ರೆಯಲ್ಲಿ ಟೊಮೊಟೊ ಪುಳಿಯೋಗರೆ ಪುಳಿಯೋಗರೆ ಹಿಂಗಾಯ್ತಾ? ಇದು ನಂದು ರೆಸಿಪಿ, ನಾನು ಯಾರಿಗೂ ಹೇಳಲ್ಲ. ಇಷ್ಟು ಚೆನ್ನಾಗಿ ಮಾಡ್ಬೋದು. ನಿಮ್ ರೆಸಿಪಿ ಎಲ್ಲ ಬೇರೆಯವ್ರದ್ದು ಬೇರೆ ರೆಸಿಪಿ ಇರುತ್ತೆ. ಇಲ್ಲ ನಿಜ. ಟೊಮೊಟೊ ಗೊಜ್ಜುತ್ತಾರ ಇಲ್ವಾ ಗೈಸ್? ನೀನು ಮೂಸು ನಿಂಗಿದೆ ಟೊಮೊಟೊ ಗೊಜ್ಜು, ಪುಳಿಯೋಗರೆ ಗೊಜ್ಜು, ಟೊಮೊಟೊ ಗೊಜ್ಜು ತರ ಸ್ಮೆಲ್ ಬರ್ತೈತೆ. ಸಚಿ ಹೇಳೋ ಇವ್ರಿಗೆ ಪುಳಿಯೋಗರೆ ಪರ ಮಾತಾಡ್ಲಿಲ್ಲ, ಮಾಡೋದೇ ಹೆಂಗೆ ಅಂತ ಹೇಳಿದ್ದು. ಅವನ ಅಭ್ಯಾಸ ಆಗ್ಬಿಟ್ಟಿದ್ದಾನೆ. ಇದು ಪಾಪ ಆದರೆ ಇದರಲ್ಲಿ ಹಾಲು ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ. ನೆಕ್ಸ್ಟ್ ನಾವು ಎಷ್ಟೇ ತೊಳೆದ್ರು ಒಂಚೂರು ಹುಳಿ ಇದ್ರೆ ಅದ್ರಲ್ಲಿ ಹಾಳಾಗ್ಬಿಡುತ್ತಲ್ಲ. ಹಾಲು ಎಕ್ಸ್ಪ್ಲೇನ್ ಮಾಡೋದಲ್ಲ, ಹಾಕ್ಬಿಟ್ಟು ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಿದ್ದೆಲ್ಲ. ನಾನು ಬಂದೆ, ಹೊಟ್ಟೆ ಸಿಕ್ಕಾಬಟ್ಟೆ ಹಸಿತಿತ್ತು ನನಗೆ. ಇನ್ಸ್ಟೆಂಟಾಗಿ ಊಟ ಬೇಕಿತ್ತು, ಅದಕ್ಕೆ ಯಾವ್ದು ಸಿಗುತ್ತೆ ಹಂಗೆ ಅದ್ರಲ್ಲಿ ಮಾಡ್ಬಿಟ್ರ. ಬೈಸ್ಕೊಂಡೆ. ನೋಡೋಣ ಬರ್ತಾರೆ ಇರು, ಬೈತಾರೆ ಅವ್ರು ಹೆಂಗೆ ಅಂತ ನೋಡ್ಬೇಕು. ವಿನಯ್ ಅವರು ಬರೋದು ತುಂಬಾ ಲೇಟ್ ಆಗುತ್ತೆ. ಅವರು ಜಿಮ್ಗೆ ಹೋಗಿದ್ದಾರೆ ವರ್ಕೌಟ್ ಮಾಡಕ್ಕೆ. ಅದಕ್ಕೆ ಕಿರಣ್ ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೊರಡೋಣ ಈಗ ಮನೆಗೆ. ಬಾಯ್ ಸಾರ್. ನಾನು ನಿಮ್ಮ ಕಿತ್ತಾಡಿ ಕಿರಣ್. ಜೈ ಕರ್ನಾಟಕ ಮಾತೆ. ಬಾಯ್. ಮೈಕ್ದು ನಾಪ್ ಕೊಟ್ಬಿಟ್ಟು ಹೋಗು, ಮರ್ದು ಕಿತ್ಕೊಟ್ಟೋಯ್ತೀಯ. ಈಗ ಕಮೆಂಟ್ ಮಾಡ್ತಾರೆ ನೋಡ್ಕೊ. ಆ್ಯಕ್ಚುಲಿ ಈಗ ನಾವು ಮೈಕ್ ಸಿಕ್ಕಿದ ಮೇಲೆ ಒಳ್ಳೆ ವಾಯ್ಸ್ ಕ್ಲಾರಿಟಿ ಬಂದಿರುತ್ತೆ. ಓ, ಇದು ಹಾಕಿದ್ಮೇಲೆ ನಿಮಗೆ ಡೈಲಿ ವ್ಲಾಗರ್ಗೆ ಆ ಮೈಕ್ ಅವಶ್ಯಕತೆ ಇದೆ. ನಂದು ಐತೆ ಮೈಕು, ಆದ್ರೆ ಯೂಸ್ ಮಾಡಿಲ್ಲ ಅಷ್ಟೇ. ಆದ್ರೆ ಇನ್ನೊಂದೇನು ಗೊತ್ತಾ ನೋಡಿ, ಇದು ಗೊತ್ತೇ ಆಗಲ್ಲ ಮೈಕ್ ಹಾಕಿದೀವಿ, ಇಲ್ಲೇ ಆಗಲ್ಲ ಇದು. ನೀನು ಅದು ನಿಂದು ಆಲಿಲ್ಯಾಂಡ್ ಚಕ್ರ ಹಾಕೊಂಡ್ರು ಗೊತ್ತಾಗುತ್ತೆ, ಜನಕ್ಕೂ ಗೊತ್ತಾಗ್ಬಿಡುತ್ತೆ. ಬಟ್ ಇದು ಇನ್ನೂ ಇಲ್ಲೇ ಆಗಲ್ಲ, ಇದು ಈಸಿ ಇದೆ. ನೀವು ಆಮೇಲೆ ಇದು ಅಷ್ಟೇ ನೋಡಿ, ಇದು ಹಿಂಗ್ 6 ಕಳೋದು ಅಷ್ಟೇ, ಅದ್ರಲ್ಲಿ ಹಿಂಗೆ ಇರೋದು 6 ಅದು. ಬಟ್ ಇದು ಮೈಕು ಅಪ್ಗ್ರೇಡ್ ಚೆನ್ನಾಗಿ ಮಾಡೋದು, ಒಳ್ಳೆ ಕ್ಲಾರಿಟಿನೂ ಬರುತ್ತೆ. ನೀನು ನೋಡು ಮೈಕ್ ಕ್ಲಾರಿಟಿ, ಇಬ್ರು ಮಾತಾಡೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಅವಾಗ ನಿನ್ಗೆ ಡೈಲಿ ವ್ಲಾಗ್ಸ್ ರೋಡ್ ಮೈಕ್ನ ಚೆನ್ನಾಗಿ ಸೈಡ್ ಹೊಡೆದ್ರು ಇವರು. ಹಾಲಿಲ್ಯಾಂಡ ಕರೆಕ್ಟ್, ಅದಂತೂ ಮಾಡಿದ್ರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಿಡಿಯೋದಲ್ಲಿ ಇಷ್ಟ.